ಎಸ್ಐಟಿ ರಚನೆಗೆ ಬಸವರಾಜ ಬೊಮ್ಮಾಯಿ ಸ್ವಾಗತವನ್ನ ಮಾಡಿದ್ದಾರೆ. 30 ರಿಂದ 40 ವರ್ಷಗಳ ಪ್ರಕರಣ ಏನಿದೆ ಅದು ತನಿಖೆ ಆಗಬೇಕು. ಕಾಲ ಮಿತಿಯೊಳಗೆ ತನಿಖೆಯನ್ನ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಹೆಣ ಹೂತು ಹಾಕಿರುವವನು ಭಯ ಇದೆ ಅಂತ ಹೇಳಿದ್ದಾನೆ. ಭಯ ಹುಟ್ಟಿಸೋರು ಯಾರು ಅಂತ ಹೇಳಬೇಕಲ್ವಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಭಯ ಹುಟ್ಟಿಸಿದ್ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಯಾರು ಆ ಭಯ ಹುಟ್ಟಿಸೋರು ಅದನ್ನ ಹೇಳಬೇಕು ಅನ್ನುವಂತಹ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು. ಎಸ್ಐಟಿ ರಚನೆ ಆಗಿರುವಂಥದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ದೇವಸ್ಥಾನದವರು ಮಾಡಿದ್ದಾರೆ. ನಾವು ಕೂಡ ಅದನ್ನು ಸ್ವಾಗತವನ್ನು ಮಾಡ್ತೀವಿ. ಪ್ರಶ್ನೆ ಇರುವಂಥದ್ದು ಇಲ್ಲಿ ಸುಮಾರು 20 ವರ್ಷ 30 ವರ್ಷದ ಪ್ರಕರಣಗಳು, ಇವುಗಳನ್ನು ಕಾನೂನುಬದ್ಧವಾಗಿ ಈ ತನಿಖೆ ಆಗಬೇಕು ಮತ್ತು ಒಂದು ಕಾಲ ಮಿತಿಯಲ್ಲಿ ತನಿಖೆ ಆಗಬೇಕು. ಮತ್ತು ಇದರಲ್ಲಿ ಯಾವುದೇ ರೀತಿಯ ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು. ಆದರೆ ಹಿಂಗಂತ ಹೇಳಿ ವಿಚ್ ಹಂಟಿಂಗ್ ಆಗಬಾರ್ದು. ಮತ್ತು ಧರ್ಮಸ್ಥಳ ಅಲ್ಲಿ ಬರುವಂಥ ಜನ, ಅಲ್ಲಿ ಬರುವಂಥ ಹಿನ್ನೆಲೆ, ಅಲ್ಲಿ ಏನು ಇದುವರೆಗೆ ನಡ್ಕೊಂಡು ಬಂದಿದೆ ಅವೆಲ್ಲವೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆಲ್ಲ ಗೊತ್ತಿದೆ. ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಭಾಳ ವರ್ಷ ಕೆಲಸ ಮಾಡಿದವರಿಗೆಲ್ಲ ಗೊತ್ತಿದೆ. ಮತ್ತು ನಾನು ಹೇಳ್ತಿದ್ದೀನಿ, ಇದನ್ನು ಕೂಡಲೇ ಮಾಡಬೇಕಲ್ಲ. ಈಗ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ, ನಾನು ಹಲವಾರು ಹಣಗಳನ್ನು ಹೂತಾಕಿದ್ದೇನೆ, ನನ್ನ ಮೇಲೆ ಒತ್ತಡ ಇದೆ. ಅವ್ರು ಹೇಳ್ಬೇಕಲ್ಲ ಯಾರು ಒತ್ತಡ ಹಾಕಿದ್ರು ಅಂತ ಇಷ್ಟೊತ್ತಿಗೆ ಹೇಳಬೇಕು ಮತ್ತು ಅದು ಆ ದಿಕ್ಕಿನಲ್ಲಿ ತನಿಖೆ ಆಗಬೇಕು. ಎಸ್ಐಟಿ ರಚನೆ ಆಗಿರುವಂಥದ್ದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ದೇವಸ್ಥಾನ